ಇಲ್ಲಿಂದ ಅಲ್ಲಿವರೆಗೆ ಜನ ಇದ್ರೆ ನಮಸ್ಕಾರ ಅಲ್ಲಿವರೆಗಿದ್ರೆ ನಮಸ್ಕಾರ ಎಂತ ಗೊತ್ತುಂಟು ಅದಕ್ಕೆ ನಾಳೆ ಇದು ಒಂದು ವ್ಯವಸ್ಥೆ ಮಾಡಿದ್ದೇನೆ ಅದು ಅವನಿಗೆ ಕೇಳಿದ್ದೇನೆ ನೀನು ವ್ಯವಸ್ಥೆ ಮಾಡಿ ಕೊಟ್ಟದ್ದು ಸರಿ ಆಗ್ತದೆ ನಾಳೆ ತಂದುಕೊಡಿ ಅದೆಲ್ಲ ಅಲ್ಲಿ ಹಣ್ಣೆ ಉಂಟು ಹಣ್ಣೆಲ್ಲ ನೀರು ಉಂಟು ಸಂಪಿಗೆ ಉಂಟು ದೇವಸ್ಥಾನ ಅಂದ್ರೆ ಶಾಸ್ತ್ರ ಒಂದು ಕಲ್ಕೊಳ್ಳಿ ಬೇಕಾದಲ್ಲಿ ಕೇಳಿ ಅಂಗಳಕ್ಕೆ ಹಸೆ ಇಲ್ಲ ಮುಂದೆ ದೀವಿಗೆ ಇಲ್ಲ ಬಲಿರೆಂಬ ಮಾತು ಮೊದಲಿಲ್ಲ ಬಲಿರೆಂಬ ಮಾತು ಮೊದಲಿಲ್ಲ ಬೀಯಗರೆ ಇದೆಂತ ಮದುವೆಯೋ ನಾ ಕಾಣೆ ಮರ್ಯಾದೆ ಹೋಗು ಪ್ರಸಂಗ ಅವರು ಹಾಡಿ ಕರೆದ್ನಲ್ಲ ನಂಗೂ ನಿರೀಕ್ಷೆ ಹಾಡಿ ಕರೀತಾವ ಎಂತ ಮಾಡೋದು ನೀವೇ ಸಮರ್ಥ ನನ್ನದು ಸಾಧ್ಯ ಎಂತ ತೀರ ತರ್ಸ್ನಲ್ಲ ನಾವು ಗಣಿಸರು ಬೇಡ ಆಯ್ತು ವ್ಯವಸ್ಥೆ ಮಾಡ್ಕತ್ತೆ ಮರ್ಯಾದೆ ಉಳಿಬೇಕಲ್ಲ ಮಾಡಿದ್ರೆ ತೋರಿಸ್ಬೇಡ ನಾನಾ ನಂಗೆ ಗೊತ್ತುಂಟು ಅವ್ಳು ನೋಡ ಗೊತ್ತಾಗೋದಿಲ್ವಾ ಈಗ ಬರುತ್ತಾ ಈಗ ಕಾಣುದಿಲ್ಲ ಅಂದಣಕ್ಕೆ ಹಸೆ ಉಂಟು ಮುಂದೆ ದೀವಿಗೆ ಉಂಟು ಬದಿರೆಂಬ ಮಾತು ಮೊದಲುಂಟು ಬದಿರೆಂಬ ಮಾತು ಮೊದಲುಂಟು ಬಿಯದರೆ ನೀವೊಬ್ಬರೇ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಲಿಂಬೆ ಹಣ್ಣು ಕೊಡೋರು ಇಲ್ಯಾರು ನಾ ಕಾಣಿ ಒಂದ್ಸರ್ತಿ ಆಗುದಿಲ್ಲ ಮಾರ್ರೆ ಪದೇ ಪದೇ ಕರೆಸಿ ನಿಮ್ಮ ಸಾಮರ್ಥ್ಯದ ಪರೀಕ್ಷೆ ಪರೀಕ್ಷೆ ಮಾಡ್ತೀರಿ ನೋಡ್ತಾ ಇರೋ ಹುಚ್ಚು ಬಿಡಿಸ್ತೇನೆ ಯಾವ ಕಾರಣಕ್ಕೂ ಕರಿಬಾರ್ದು ಬೇಗ ಬೇಗ ನಿನಗೆ ಅವಸರ ಉಂಟು ಪೇಟ ಗೂಡವ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿನೀರು ಲಿಂಬೆ ಹಣ್ಣು ಬಚ್ಚೆ ಮನೆಯಲ್ಲುಂಟು ನೀವೊಬ್ಬರೇ ಒಳ ಬಂದು ಬರ್ಲಿ ಆದಷ್ಟು ಬೇಗ ಅಲ್ಲಿ ಬರ್ಬೇಕಲ್ಲ ನನ್ನ ಮಗನನ್ನ ನಿನ್ನೂ ಮದುವೆ ಆಯ್ತಾರ ಅಲ್ಲಲ್ಲ ನಾ ತೋರಿಸ್ತೇನೆ ಮಾಡಿ ಮೊದಲಾಗಿ ಊಟ ಜಾಗ ಹಾಕಿ
ಒಂದೇ ಕಡೆಯಿಂದ ಸರಿ ನಿನ್ ಗಂಡ ಇಲ್ಲಿ ಅಲ್ಲಿ ನೀ ಎಂತ ಮಾಡ್ತೀಯ ಇಲ್ಲಿ ನೀವೇ ಹೇಳಿದ್ರಲ್ಲ. ಯಾವಾಗ ಮರ ಐತೆ ಅಲ್ಲ ಹೇಳಿ ಹೇಳಲಿಕ್ಕೆ ಕೂತ್ಕೊಂಡಿದ್ದಾರೆ ಅಲ್ಲಿ ಅವ್ರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ತೀವಿ ನೀವು ಹೇಳಿ ಈಚೆ ಬನ್ನಿ ನಾವು ನೆಂಟ್ರು. ಅದಕ್ಕೆ ಹೇಳಿದ್ದು ನಾವು ಗಂಟೆಗೆ 5 ಮಂದಿ ಇಲ್ಲೊಂದು ಜಾಗ ಬಂತು ಬರ್ಸಿ ಬಹಳ ಬರ್ಲೆ ಕೂತ್ನವ್ರೆ ನಮಸ್ಕಾರ ಆಯ್ತು ಗಣಪತಿಗೆ ಬಂದವ್ರು ಇಬ್ರೆ ಬಡಿಸು ಪಂಚಾಯತ್ ನಿನ್ನಂತೆ ಬಡಿಸು ಯಾರು ಮತ್ತಿಲ್ಲಿ ನಾಳೆಂತ ಬಿಡ್ತೆ ಇಲ್ವಾ ನಂದು ಬರೇ ಮೇಲ್ವಿಚಾರಣೆ ಮಾತ್ರ ಎಲ್ಲ ಕೆಲಸ ನಿಂದೆ ಇವತ್ತು ನಾವು ಹೇಗೆ ಬಿಡುವುದು ಹೇಳ ಯಾವ ನೋಡ್ರಿ ಎರಡು ಹೇಳುದಿಲ್ಲ ಎಂತ ಎರಡು ನಾವೆಲ್ಲ ಒಂದ್ರ ಬರೆಸುದಿಲ್ವಾ ಒಬ್ಬರಿಗೆ ಎರಡು ಅಂತಕ್ಕೆ ಇಲ್ಲಿ ಹಿಂದೆ ಯಪ್ಪ ಹಸಿ ಗಣಪತಿ ಒಂದು ಕೊಡಿದ್ರೆ ಕಡಿಮೆ ಐತಿ ಹೇಳು ಈ ಬೂತಿ ಕಡ್ದಿರುತ್ತೆ ಪಾಪಿ ಮಗನೇ ಮದುವೆ ಮಗನ ಬೂತ್ ಹಾಕೋದು ಅಂತಾನೆ ಮನೆಯಲ್ಲೇ ಮದುವೆ ಆದ್ರೆ ಕೊಡಿಸೋ ಮೊದಲು ಭೂತಕ್ಕಲ್ಲ ಅದು ಪಿತೃಗಳಿಗೆ ಭೂತ ಅಂತ ಹೇಳು ಅದು ಭೂತ ಭೂತ ಬೇರೆ ಹೋಗಾಜಿ ಬಾಳೆ ಹಾಕಿದೇನೋ ನೀರ ಕೆಲ ತೊಳೆಯ ಹೇಳಿದ್ನ ನಮ್ಮ ನಿಮ್ಗೂ ಬೇಡ ನಂದು ಕಡೆಗ ಕಡೆಗರು ಬೇಕಲ್ಲ ಕಡೆಗ ಗೊತ್ತಿಗೆ ಇದೆ ಸದ್ಯ ಕುರುಂಪ ಕೆಲ ತೊಳೆಯ ತೊಳಿಲಿಕ್ಕೆ ಹೇಳ್ದಲ್ವ ನಿನ್ ಕೈ ಒಂದು ಕುಟ್ರೋಗಿ ಬಿಡಿತಾರ ಉಪ್ಪಿನಕಾಯಿ ತಲೆ ಉಪ್ಪು ಅಂದ್ರಲ್ಲ ಎಲ್ಲ ತಲೆಗೆ ಉಪ್ಪು ಸಾಯ್ತಾನೆ ಬೆನ್ನಿಗೆ ಉಪ್ಪಿನಕಾಯಿ ಎಂತ ಉಪ್ಪಿನಕಾಯಿ? ಸೊಪ್ಪಿಂದ ಪಲ್ಯ, ಪಲ್ಯ. ಮುದ್ದೆ ಮಾಡ್ಲಿಕ್ಕಿಲ್ಲ ನೀವು ಹೊತ್ತದ ಮರ ಇವತ್ತಿನ ಮದುವೆ ಮನೆ ಮದುವೆಗೆಲ್ಲ ಮಾಡಿ ಪೈಸೆ ಬಳಸ್ತೀರ ಅಪ್ಪ ಇದ್ರಲ್ಲ
ಗೊತ್ತಾದ್ರೆ ಬೇರೆ ಕೇಳಿದ್ರಲ್ಲ ಅಪ್ಪ ಇದ್ರು ಹೇಳ್ತಿರೋದೆ ನೋಡ ಸಾರು ನೋಡು ಕರ್ಪಳಿ ಸಾಕು ಎಂತ ಅಡಿಗೆ ಮಾಡ್ತಾರೆ ಮಾಲೆ ಉಪ್ಪೇ ಆಗ್ಲಿಲ್ಲ ಸೌಟ್ ಒಂದು ಬಾಯ್ ಬಿಡೋದು ಅದಂದ್ರೆ ಎಂತ ಅಯ್ಯೋ ಉಪ್ಪು ಹೆಚ್ಚಾಯ್ತು ನೀರಾಕೋ ಎಂತ ಸಾರ ಸಾರನ್ನು ಸರ್ ಕಡಿಮೆ ಉಪ್ಪೇ ಆಗುದಿಲ್ಲ ಮನೆ ನೈಸರ್ಗಿಕವಾದ ಉಪ್ಪ ಅದು ಯಾರು ಸಮಾಚಾರ ಸರಿ ಸರಿ ಯಾವ ಹೆಸರು ಕೇಳಿದ್ದೆ ಸಾರಂತ ಸೇರ್ತ ಬರ್ತದೆ ಸಾರಲ್ಲಿ ಹೋಳಿರುವುದಿಲ್ಲ ಹುಳಿಯಲ್ಲಿ ಮಾತ್ರ ಹೋಳು ಆದ್ರೂ ಮಾಡಿದ್ರೆ ಆಳಿಕಾಯಿ ಹೋಳಗ ಅನುಭವ ಅನುಭವ ಪಕ್ವವಾದೇನೋ ಎಂತ ಅವಸ್ಥೆ ಮಗ ಯಾಕ ಏನೆಲ್ಲ ತಂದು ಬಳಸಿದೆ ಎಂತ ತಂದು ಬಳಸಿದ್ರು ಏ ದೇವ್ರೆ ಮತ್ತು ಹೋಗ್ಬೇಕಾಯ್ತು ಎಷ್ಟು ಭಕ್ಷ್ಯ ಉಂಟು ಎಲ್ಲ ಬಡಿಸಿದೆ ಸರಿ ಮತ್ತೆ ಕೂಗಿದ್ರು ಉಗ್ರಣಕ್ಕೆ ಹೋಗಿ ನೋಡ್ತೆ ಹಸಿ ತರಕಾರಿ ಇತ್ತು ಅಕ್ಕಿ ಇತ್ತು ತಂದಾಕ್ತೆ ತಿಂದ್ರು ಮತ್ತೊಬ್ಬೆ ಹಾಕಿದ್ರು ಒಳಗೋಗಿ ನೋಡ್ದೆ 2 ಹೆಗ್ಗಣ ಇತ್ತು ಹೊರಗೆ ಬಂದೆ ತಂದು ಹಾಕಿದೆ ತಿಂದ್ರು ಲೆಕ್ಕಾಸರ ಮನಸ್ಸರ ಏನೇ ಹೋಗ್ಲು ಮಾನ ಹೋದ್ರು ಮರ್ಯಾದೆ ಉಳಿತಲ್ಲ ಹೌದು ಯಥಯೋಗ್ಯವಾಗಿ ಮದುವೆ ಆಯ್ತು ಮದುವೆಯಲ್ಲಿ ಓಡಾಟ ಮಾಡಿ ನನಗೆ ಆಯಾಸ ಆಗಿದೆ ನಾನು 4 ದಿವಸ ಮಧ್ಯದಲ್ಲಿ ನನಗೆ ಬಿಟ್ಬೇಡ ಉದಯ್ ಉದಯ್ ಮಧ್ಯ ಅಡಿಗಡಿ ಇದೆಲ್ಲ ಸ್ವಚ್ಛ ಮಾಡುದು ನೀನೆ ಇಲ್ಲಿ ಹೊತ್ತು ಯಾರು ಸ್ವಚ್ಛ ಮಾಡೋದು ನಾವು ಅಯ್ಯೋ ದೇವ್ರೆ ಗೋಮಯ ನೆಟ್ಟಿದ್ದಪ್ಪ ಏನಿಟ್ಟು ರಾಶಿ ಕಟ್ಟಲೆ ಉಂಟು ಗೋಮಯ ಹೌದ ಮಾರ್ರೆ ಸರಿ ನೋಡ ನೋಡಿದ ಹಕ್ಕ ಅಂತ ಉಂಟು ಕೆಟ್ಟ ವಾಸನೆಪ್ಪ ಹೌದೇನೆ ಇದು ಹಳ್ಳಿದನ ಸಗಣಿ ಅಲ್ಲ ಬೇಟೆದನದ್ದು ಏನೇನು ಗೋಮಯ ಅಲ್ವಾ ಹಿಂದೆ ಅಲ್ವಾ ದಶಮಿ ಮುಹೂರ್ತ ದಿಬ್ಬಣ ಸಮೇತವಾಗಿ ಬಂದಿದ್ದೇವೆ ನೇರವಾಗಿ ಅರಮನೆಯಿಂದ ಪ್ರವೇಶಿಸೋಣ. ನಮಸ್ಕಾರ. ನೀವು ಕೌರವರ ಹೌದು ಎಂತಕ್ಕೆ ಬಂದ್ರಿ ಮದುವೆ 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 ಮದುವೆ
ನೀನೇನೋ ಬಂದು ಹೇಳಿದ್ದು ಏನಂತ? ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ, ದಶಮಿ ಮುಹೂರ್ತಕ್ಕೆ ಬನ್ನಿ ಮದುವೆ ಮಾಡಿಸಿಕೊಡ್ತೇವೆ. ಷಷ್ಠಿ ಮೂರ್ತಿ ಗುರುಬೇಡ ಅಂತ ಹೇಳಿದ್ದಾರೆ. ನೀನೇ ಹೇಳು. ಆಯ್ತು, ಕಳ್ಸಿ.